ಜಿಲ್ಲಾ ಮದ್ಯ ಮಾರಾಟಗಾರರ ಸಂಘದ ವತಿಯಿಂದ ಅಬಕಾರಿ ಜಾಗೃತಿ ಸಭಾ ಕಾರ್ಯಕ್ರಮ ಹಾಗೂ ಅಭಿನಂದನಾ ಸಮಾರಂಭ ಮಂಡ್ಯ ನಗರದ ಸ್ಪೋರ್ಟ್ಸ್ ಕ್ಲಬ್ ಸಭಾಂಗಣದಲ್ಲಿ ಏರ್ಪಡಿಸಲಾಗಿತ್ತು. ನೂತನ ಜಿಲ್ಲಾ ಅಬಕಾರಿ ಉಪಾಯುಕ್ತ ಆರ್ ನಾಗಸೇನಾ ಅವರಿಗೆ ಜಿಲ್ಲಾ ಮದ್ಯ ಮಾರಾಟಗಾರರ ಸಂಘದ ವತಿಯಿಂದ ಅಭಿನಂದಿಸಿ ಗೌರವಿಸಿದರು. ಅಭಿನಂದನೆ ಸ್ವೀಕರಿಸಿ ಮಾತನಾಡಿದ ಅವರು, ಅಬಕಾರಿ ಪರವಾನಗಿ ಕೊಡಿಸೋದಾಗಿ ಹೇಳಿ ಮಧ್ಯವರ್ತಿಗಳು ದುರುಪಯೋಗ ಪಡಿಸಿಕೊಳ್ತಾ ಇರುವುದು ಕಂಡು ಬರ್ತಿದ್ದು, ಅವರಿಂದ ದೂರ ಇರಬೇಕು. ಹೊಸದಾಗಿ ತೆರೆಯುವ ವೈನ್ ಸ್ಟೋರ್ ಅಂಗಡಿಗಳು ಹಾಗೂ ಇತರೆ ಅಬಕಾರಿ ಇಲಾಖೆಯಲ್ಲಿ ಕೆಲಸ ಆಗಬೇಕಾಗಿರುವುದನ್ನು ಮುಂದಿಟ್ಟುಕೊಂಡು ಕೆಲವು ಮಧ್ಯವರ್ತಿಗಳು ಹಣ ತೆಗೆದುಕೊಂಡು ಕೆಲಸ ಮಾಡಿಸುವುದಾಗಿ ಹೇಳಿ ವಂಚಿಸುತ್ತಿದ್ದಾರೆ. ದಯಮಾಡಿ ಇದಕ್ಕೆ ಕಿವಿಗೊಡಬೇಡಿ. ಇಲಾಖೆಯಲ್ಲಿ ಕಾನೂನಾತ್ಮಕವಾಗಿಯೇ ಕೆಲಸ ನಡೆಯುತ್ತದೆ ಎಂಬುದನ್ನು ಗಮನದಲ್ಲಿ ಇಟ್ಟುಕೊಳ್ಳಬೇಕು ಅಂತ ಸಲಹೆ ನೀಡಿದರು. ಮಧ್ಯವರ್ತಿಗಳ ಮಾರಾಟಗಾರರು ಅಂಗಡಿಗಳನ್ನು ಯಾವ ಸಮಯದಲ್ಲಿ ಮುಚ್ಚುವುದು ಮತ್ತು ತೆರೆಯೋದರ ಬಗ್ಗೆ ಅರಿವಿರಬೇಕು. ಅದನ್ನು ತಪ್ಪದೇ ಪಾಲಿಸಬೇಕು. ವಿನಾಕಾರಣ ಪೊಲೀಸರು ಬಂದು ತೊಂದರೆ ಕೊಟ್ಟರೆ ನನ್ನ ಗಮನಕ್ಕೆ ತಂದರೆ ಅದನ್ನು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಅಥವಾ ಪೊಲೀಸ್ ಅಧಿಕಾರಿಗಳಿಗೆ ಮಾಹಿತಿ ನೀಡಿ ಸಮಸ್ಯೆ ಬಗೆಹರಿಸಿಕೊಡುತ್ತೇನೆ ಅಂತ ಭರವಸೆ ನೀಡಿದರು. ಕಾನೂನಾತ್ಮಕವಾಗಿ ಸಮಸ್ಯೆಗಳ ಬಗ್ಗೆ ಈಗಾಗಲೇ ಮಾಹಿತಿ ಬಂದಿದೆ. ವೈನ್ ಸ್ಟೋರ್ಗಳಲ್ಲಿ ಪ್ಲಾಸ್ಟಿಕ್ ಗ್ಲಾಸ್ ಸೇರಿದಂತೆ ಇತರೆ ಪ್ಲಾಸ್ಟಿಕ್ ಪದಾರ್ಥಗಳನ್ನು ಬಳಸದಂತೆ ತಿಳಿಸುತ್ತೇವೆ. ಪ್ಲಾಸ್ಟಿಕ್ ಬದಲಿಗೆ ಬೇರೆ ವಸ್ತುಗಳ ಮೂಲಕವೂ ಬಳಸಿಕೊಳ್ಳುವಂತೆ ಅರಿವು ಮೂಡಿಸುವ ಕೆಲಸವನ್ನು ಮಾಡುತ್ತೇವೆ. ಒಟ್ಟಾರೆ ಪರಿಸರ ಸಂರಕ್ಷಣೆಗೂ ಒತ್ತು ನೀಡಬೇಕು ಅಂತ ಮನವಿ ಮಾಡಿದರು. ಮಂಡ್ಯ ಜಿಲ್ಲಾ ಮದ್ಯ ಮಾರಾಟಗಾರರ ಸಂಘದಿಂದ ಇವತ್ತು ನಮಗೆ ಸ್ವಾಗತ ಮತ್ತು ಅಭಿನಂದನೆಯನ್ನು ಕೋರಿದ್ದಾರೆ. ಇದಕ್ಕೆ ನಾನು ಅವರಿಗೆ ಭಾಳ ಆಭಾರಿಯಾಗಿದ್ದೀನಿ. ಈ ಸಭೆಯಲ್ಲಿ ಪ್ರಮುಖವಾಗಿ ಅವ್ರದ್ದು ಕ್ಲೋಸಿಂಗ್ ಟೈಮಿಂಗ್ಸು ಮತ್ತು ಏನು ಡ್ರಿಂಕ್ ಆ್ಯಂಡ್ ಡ್ರೈವ್ ಇದೆ ಮತ್ತು ವಿಲೇಜ್ ಸೇಲ್ಸ್ ಇದೆ, ಇದರಲ್ಲಿ ಅವ್ರಿಗೆ ಕಾನೂನಾತ್ಮಕ ತೊಡಕುಗಳೇನಿದೆ ಇದರ ಬಗ್ಗೆ ಹೇಳಿದ್ದಾರೆ. ಆಮೇಲೆ ಪ್ರಮುಖವಾಗಿ ಕೆಲವೊಂದು ಮಧ್ಯವರ್ತಿಗಳು ಸಂಘದ ಹೆಸರನ್ನ ದುರುಪಯೋಗ ಪಡಿಸ್ಕೊಂಡು ಅವರಿಗೆ ತೊಂದರೆ ಕೊಡ್ತಾ ಇರೋದನ್ನು ಹೇಳಿದ್ದಾರೆ. ಮಧ್ಯವರ್ತಿಗಳ ಹಾವಳಿಗೆ ಖಂಡಿತ ನಾವು ಕಡಿವಾಣ ಹಾಕ್ತೀವಿ. ಮತ್ತು ನಮ್ಮ ಸನ್ನದುದಾರರಿಗೆ ಏನು ನಾವು ಕಾನೂನು ಪರಿಮಿತಿನಲ್ಲಿ ಅವರಿಗೆ ಸಹಕಾರ ರಜಸ್ವ ಹೆಚ್ಚು ಮಾಡೋದಕ್ಕೆ ಏನು ಮಾಡಬೇಕು ಅಷ್ಟನ್ನು ನಾವು ಕೊಡ್ತೀವಿ. ಯಾವುದೇ ರೀತಿ ಅವರಿಗೆ ಅನ್ನೆಸೆಸರಿ ಹ್ಯಾರಾಸ್ಮೆಂಟು ಆಗದೇ ರೀತಿ ಕೆಲಸ ಮಾಡೋದಕ್ಕೆ ನಾವು ಈ ಬಗ್ಗೆ ಸೂಚನೆ ಕೊಟ್ಟಿದ್ದೀವಿ. ಅದನ್ನೆಲ್ಲ ಅವ್ರು ನಮ್ಗೆ ಹೇಳಿದ್ದಾರೆ. ಈಗ ಆಲ್ರೆಡಿ ಅವರಿಗೆ ಅಬಕಾರಿ ಇಲಾಖೆಯಿಂದ ಯಾವುದೇ ರೀತಿಯಲ್ಲೂ ತೊಂದರೆ ಇಲ್ಲ. ಬೇರೆ ಬೇರೆ ಕಾನೂನಾತ್ಮಕ ಸಮಸ್ಯೆಗಳನ್ನ ಅವರು ನಮ್ಮ ಮುಂದೆ ಇಟ್ಟಿದ್ದಾರೆ. ಈ ಸಂಬಂಧ ನಾವು ಉನ್ನತ ಅಧಿಕಾರಿಗಳನ್ನ ಭೇಟಿ ಮಾಡಿ ಅವರ ಗಮನವನ್ನು ಇದ್ರ ಬಗ್ಗೆ ಸೆಳೆಯೋದ್ರ ಬಗ್ಗೆ ನಾನು ಹೇಳಿದ್ದೀನಿ. ಈಗ ಇಮಿಡಿಯೇಟಾಗಿ ನಾವು ಅದ್ರ ಬಗ್ಗೆ ಕ್ರಮ ತಗೋತೀವಿ. ಏನು ಅಂತಂದರೆ ಇವಾಗ ನಮ್ಮ ಸನ್ನದುಗಳಲ್ಲಿ ಪ್ಲಾಸ್ಟಿಕ್ ಬಳಕೆ ಸ್ವಲ್ಪ ಜಾಸ್ತಿಯಾಗಿ ಪರಿಸರಕ್ಕೆ ಹಾನಿ ಆಗ್ತಾ ಇದೆ. ಅದಕ್ಕೆ ಪ್ಲಾಸ್ಟಿಕ್ನ ಬಳಸಿದ್ರೂ ಅದನ್ನು ವ್ಯವಸ್ಥಿತವಾಗಿ ಡಿಸ್ಪೋಸ್ ಮಾಡೋದ್ರ ಬಗ್ಗೆ ನಾವು ಒಂದು ಕಾರ್ಯಯೋಜನೆ ರೂಪಿಸಿ ಅದನ್ನು ಇವರುಗಳ ಸಹಕಾರದಿಂದ ಇಂಪ್ಲಿಮೆಂಟ್ ಮಾಡ್ತೀವಿ. ನಾವು ಆದಷ್ಟು ಪ್ಲಾಸ್ಟಿಕ್ ಬಳಕೆಗೆ ಕಡಿವಾಣ ಹಾಕೋದಕ್ಕೆ ಸೂಚನೆ ಕೊಟ್ಟಿದ್ದೀವಿ. ಮಧ್ಯವರ್ತಿಗಳ ಬಗ್ಗೆ ಇಲ್ಲಿ ಮಂಡ್ಯ ಜಿಲ್ಲೆಯಲ್ಲಿ ಮಧ್ಯವರ್ತಿಗಳ ಹಾವಳಿ ಭಾಳ ಜಾಸ್ತಿ ಆಗಿದೆ. ಸಂಘದ ಒಂದು ಕಾರ್ಡನ್ನು ಮಾಡಿಕೊಂಡು ಅವರು ಅದನ್ನು ದುರುಪಯೋಗ ಪಡಿಸ್ಕೊಂಡು ಲೈಸೆನ್ಸಿಗಳ ಹತ್ರ ಅನ್ನೆಸೆಸರಿ ಕಿರುಕುಳ ಕೊಡ್ತಾ ಇದ್ದಾರೆ ಅಂತ ಈಗ ಸನ್ನದುದಾರರು ಹೇಳಿದ್ದಾರೆ. ಆ ಥರ ಮಧ್ಯವರ್ತಿಗಳು ಯಾರಿದ್ದಾರೆ ಅವ್ರ ಬಗ್ಗೆ ಕಾನೂನಾತ್ಮಕ ಕ್ರಮ ತಗೊಳ್ಳೋದಕ್ಕೆ ನಾವು ಯೋಚನೆ ಮಾಡಿದ್ದೀವಿ. ಮದ್ಯ ಮಾರಾಟಗಾರರ ಸಂಘದ ಜಿಲ್ಲಾ ಘಟಕದ ಅಧ್ಯಕ್ಷ ಎಚ್.ಪಿ. ಮಹೇಶ್ ಮಾತನಾಡಿ, ಸಂಘದ ಸಮಸ್ಯೆಗಳು ಏನಾದರೂ ಇದ್ದರೆ ಎಲ್ಲರೂ ಅಬಕಾರಿ ಇಲಾಖೆಯ ಅಧಿಕಾರಿಗಳ ಗಮನಕ್ಕೆ ತರೋಣ. ವಿನಾಕಾರಣ ತೊಂದರೆ ಕೊಡುವುದನ್ನು ತಪ್ಪಿಸಲು ಕಾನೂನಾತ್ಮಕವಾಗಿಯೇ ಹೋಗೋಣ ಅಂತ ತಿಳಿಸಿದರು. ಜಿಲ್ಲೆಯಲ್ಲಿ ಕಾರ್ಯನಿರ್ವಹಿಸಿ ಯಾವುದೇ ಒಂದು ಕಪ್ಪು ಚುಕ್ಕಿ ಇಲ್ಲದೆ ವರ್ಗಾವಣೆಯಾಗಿ ಪುನಃ ಉಪಾಯುಕ್ತರಾಗಿ ನಮ್ಮ ಜಿಲ್ಲೆಗೆ ಬಂದಿರೋದು ನಿಮ್ಮೆಲ್ಲರಿಗೂ ಸಂತೋಷ ತಂದಿರುವಂಥ ವಿಚಾರ. ಆ ನಿಟ್ಟಿನಲ್ಲಿ ಮೊನ್ನೆ ಅವ್ರನ್ನ ಸ್ವಾಗತ ಕೊಡ್ತಾ ಮಾತಾಡಿದಾಗ ಮಹೇಶ್ ತುಂಬ ಜನ ಹೊಸ ಲೈಸೆನ್ಸಿಗಳು ಬಂದಿರಬೇಕು, ಅವ್ರನ್ನೆಲ್ಲ ಪರಿಚಯ ಮಾಡ್ಕೊಳ್ವ, ಮತ್ತು ನನ್ನ ಬಗ್ಗೆ ಕೆಲವರು ಅಪಪ್ರಚಾರ ಮಾಡೋದು ಮತ್ತು ಕೆಲವು ವಿಚಾರಗಳಲ್ಲಿ ತಪ್ಪಾಗಿ ಮಾತಾಡ್ತಾ ಇರೋದು ನಾನು ಕಿವಿಗೆ ಬಿದ್ದಿದೆ. ಅದರಿಂದ ನಾನು ಲೈಸೆನ್ಸಿಗಳ ಜೊತೆ ಮುಕ್ತವಾಗಿ ಮಾತಾಡ್ತೀನಿ. ನಮ್ಮ ಸಂಬಂಧಪಟ್ಟ ಆಯಾ ತಾಲೂಕಿನ ಅಬಕಾರಿ ಇನ್ಸ್ಪೆಕ್ಟರ್ಗಳ ಜೊತೆಲಿ ನಾನು ಬರ್ತೀನಿ, ನಿಮ್ಮೆಲ್ಲರ ಜೊತೆ ನಾನು ಇರ್ತೀನಿ. ಹಾಗಾಗಿ ಒಂದು ದಿವಸ ನೀವು ಒಂದು ಸಭೆನ ಆರ್ಗನೈಸ್ ಮಾಡಿ ಅಂತ ನನಗೆ ನಮ್ಮೆಲ್ಲ ಮುಖಂಡರಿಗೆ ಹೇಳಿದ್ರು ನಾವು ಸ್ವಾಗತ ಮಾಡುವಾಗ ಲಾಸ್ಟ್ ವೀಕ್. ಹಾಗಾಗಿ ನಮಗೂ ಭಾಳ ಖುಷಿ ಆಯಿತು. ಸಭೆಯಲ್ಲಿದ್ದ ಮದ್ಯ ಮಾರಾಟಗಾರರು ಹಲವು ಸಮಸ್ಯೆಗಳನ್ನು ಅಬಕಾರಿ ಇಲಾಖೆಯ ಅಧಿಕಾರಿಗಳ ಗಮನಕ್ಕೆ ತಂದರು. ಕಾರ್ಯಕ್ರಮದಲ್ಲಿ ಅಬಕಾರಿ ಉಪ ಅಧೀಕ್ಷಕ ರಾಧಾಮಣಿ, ಸಂಘದ ಕಾರ್ಯದರ್ಶಿ ಪ್ರವೀಣ್ ಕುಮಾರ್, ಮರಿಗೌಡ, ದಿನೇಶ್, ಗೋವಿಂದರಾಜು ಭಾಗವಹಿಸಿದರು.